ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರತಿ ಮಂಗಳವಾರ ಬೆಳಿಗ್ಗೆ 10:20ಕ್ಕೆ ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50ಕ್ಕೆ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ರೇಷ್ಮೆ ಇಲಾಖೆಯ ವಿವಿಧ ರೀತಿಯ ಯೋಜನೆಗಳು ಹಾಗೂ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ದಿವ್ಯಾ ಎಂರವರು, ರೇಷ್ಮೆ ವಿಸ್ತರಣಾಧಿಕಾರಿಗಳು, ತಾಂತ್ರಿಕ ಸೇವಾ ಕೇಂದ್ರ HD ಕೋಟೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ರೇಷ್ಮೆ ಇಲಾಖೆಯ ವಿವಿಧ ರೀತಿಯ ಯೋಜನೆಗಳು ಹಾಗೂ ಈ ಯೋಜನೆಗಳಿಂದ ಸಿಗುವಂತಹ ಸೇವಾ ಸೌಲಭ್ಯಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೇಡಮ್, ಧನ್ಯವಾದಗಳು. ಮೇಡಮ್, ಮೊದಲಿಗೆ ತಮ್ಮ ಒಂದು ವೈಯಕ್ತಿಕ ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ. ನನ್ನ ಹೆಸರು ದಿವ್ಯಾ ಅಂತ ಅಂದ್ಬಿಟ್ಟು ತಾಂತ್ರಿಕ ಸೇವಾ ಕೇಂದ್ರ HD ಕೋಟೆಯಲ್ಲಿ ರೇಷ್ಮೆ ವಿಸ್ತರಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಮೇಡಮ್, ಮೊದಲಿಗೆ ಈ ರೇಷ್ಮೆ ಇಲಾಖೆಯ ಒಂದು ಪರಿಚಯ ಆಗೋದ್ರ ಗುರಿ ಉದ್ದೇಶಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ. ಈಗ ರೇಷ್ಮೆ ಇಲಾಖೆ ಅಂತ ಬಂದರೆ ಕರ್ನಾಟಕದಲ್ಲಿ 241 ವರ್ಷಗಳ ಇತಿಹಾಸ ಇರೋ ರೇಷ್ಮೆ ಇಲಾಖೆ ಇದು. ಸೊ ಮೈಸೂರು ವಿಭಾಗಕ್ಕೆ ಬಂತು ಅಂತಂದರೆ ಟಿಪ್ಪು ಸುಲ್ತಾನ್ ಕಾಲದಿಂದ ಇಲ್ಲಿನವರೆಗೂ 241 ವರ್ಷಗಳ ಇತಿಹಾಸ ಇದೆ. ಅದಾದಮೇಲೆ 1914ರಿಂದ ನಮ್ಗೆ ಏನೋ ವಿಶ್ವೇಶ್ವರಯ್ಯ ಅವ್ರು ಏನಿದ್ರು ಮತ್ತು ನಲ್ವಡಿ ಕೃಷ್ಣರಾಜ ಒಡೆಯರ್ ಏನಿದ್ರು ಬ್ರಿಟಿಷ್ ಸರ್ಕಾರದ್ದು ಅಂದರೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ರೇಷ್ಮೆ ಇಲಾಖೆ ಒಂದು ಇಲಾಖೆಯಾಗಿ ಸ್ಥಾಪನೆಗೊಳ್ಳುತ್ತೆ. ಸೊ ಅಷ್ಟರಲ್ಲೆಲ್ಲ ಶುರು ಆಗಿ ಸ್ವತಂತ್ರ ಪೂರ್ವದಲ್ಲಿ ಶುರು ಆಗಿದ್ದು ಈಗ ಸ್ವತಂತ್ರ ಭಾರತದಲ್ಲಿ ನಮ್ಮ ಇಲಾಖೆ ಕಾರ್ಯರೂಪಕ್ಕೆ ಎಲ್ಲನೂ ತಗೊಂಡು ಬರ್ತಾ ಇದೆ. ರೇಷ್ಮೆ ಹುಳು ಸಾಕಾಣಿಕೆ ಆಗಲಿ, ಹಿಪ್ಪು ನೇರಳೆ ವ್ಯವಸಾಯ ಆಗಲಿ, ಅಥವಾ ಈಗ ರೇಷ್ಮೆ ನೂಲು ಬಿಚ್ಚಣಿಕೆ ಮತ್ತು CRC ಸ್ಥಾಪನೆಗಳು ಹಾಗೂ ಬಾಯ್ಲರ್ಗಳು, ಗ್ರೈನೇಜ್ ಆಗಲಿ, ಬಿತ್ತನೆ ಕೋಟಿಗಳಾಗಲಿ, ಈ ಥರದ್ದೆಲ್ಲ ಸುಮಾರು ವ್ಯವಸ್ಥೆಗಳು ಇದೆ ನಮ್ಮ ಇಲಾಖೆಗಳಲ್ಲಿ. ಈಗ ನಮ್ಮ ತಾಂತ್ರಿಕ ಸೇವಾ ಕೇಂದ್ರ ವಿಭಾಗಗಳಿಗೆ ಬಂತು ಅಂತಂದರೆ ನಮಗೆ ರೇಷ್ಮೆ ಬೆಳೆಗಾರರಿಗೆ ಬೇಕಾಗಿರೋದು ಹಿಪ್ಪು ನೇರಳೆ ವ್ಯವಸಾಯ ಮತ್ತು ರೇಷ್ಮೆ ಹುಳು ಸಾಕಾಣಿಕೆ ಮತ್ತು ಅವರಿಗೆ ಬೇಕಾದ ಸವಲತ್ತುಗಳು ಏನೇನು ಒದಗಿಸೋದು ಅದು ನಮ್ಮ ತಾಂತ್ರಿಕ ಸೇವಾ ಕೇಂದ್ರ HD ಕೋಟೆ ವಿಭಾಗದಲ್ಲಿ ನಾವು ಶುರು ಮಾಡಿಕೊಂಡು ರೈತರಿಂದ ವಿಜ್ಞಾನಿಗಳಿಗೆ, ಅಧಿಕಾರಿಗಳಿಗೆ ಒಂದು ಕೊಂಡಿಯಾಗಿ ನಾವಿದ್ದೀವಿ. ಏನೆಂದರೆ ಲ್ಯಾಂಡ್ ಟು ಲ್ಯಾಬ್ ಅಥವಾ ಲ್ಯಾಬ್ ಟು ಲ್ಯಾಂಡ್ ಏನಿದೆ ಅದರಿಂದ ತಾಂತ್ರಿಕತೆ ವರ್ಗಾವಣೆಯನ್ನು ಮಾಡೋಕ್ಕೆ ನಮ್ಮ ರೇಷ್ಮೆ ಇಲಾಖೆ ಸದಾ ಸಿದ್ಧರಿರ್ತಾರೆ. ಯಾವುದೇ ಹೊಸ ತಳಿಗಳಾಗಲಿ ಅಥವಾ ಹೊಸದಾಗಿ ಇಳುವರಿ ಬರುವಂಥ ಶುದ್ಧ ತಳಿಗಳಾಗಲಿ ಅಥವಾ ದ್ವಿತಳಿ ಸಂಕರಣಗಳಿಗೆ ಏನೇನು ಬೇಕು ವ್ಯವಸ್ಥೆಗಳು ಅದನ್ನು ನಾವು ವಿಜ್ಞಾನಿಗಳಿಂದ ನಮ್ಮ ರೈತರಿಗಾಗಲಿ ಅಥವಾ ರೈತರಿಂದ ಫೀಡ್ಬ್ಯಾಕ್ ಏನಿರುತ್ತೆ ಅದನ್ನು ವಿಜ್ಞಾನಿಗಳಿಗಾಗಲಿ ತಲುಪಿಸೋ ಜವಾಬ್ದಾರಿ ನಮ್ಮ ಅಧಿಕಾರಿಗಳಿಗಿರುತ್ತೆ. ಸೊ ರೇಷ್ಮೆ ಇಲಾಖೆ ಅಂದರೆ ನನ್ನ ತಾಂತ್ರಿಕ ಸೇವಾ ಕೇಂದ್ರ ವಿಭಾಗಕ್ಕೆ ಬರೋದ್ರಲ್ಲಿ ರೈತರಿಗೆ ಏನು ಇಳುವರಿ ತರ್ತೀವಿ ಅದು ನಮ್ಮ ವಿಭಾಗಕ್ಕೆ ಸೇರುತ್ತೆ. ಮೇಡಮ್, ಹಾಗೇನೆ ಪ್ರಮುಖವಾಗಿ ಈ ರೇಷ್ಮೆ ಬೆಳೆ ಅನ್ನೋದು ಏನು ವಿಶೇಷತೆಯನ್ನು ಹೊಂದಿದೆ? ಇದಕ್ಕೆ ಪ್ರಸ್ತುತವಾಗಿ ಬೇಡಿಕೆ ಹೇಗಿದೆ? ಈಗ ಸದ್ಯಕ್ಕೆ ರೇಷ್ಮೆ ಈಗ ನೀವು ಈಗ 1-2-3 ವಾರಗಳಲ್ಲಿ ನೋಡ್ಬೋದಿತ್ತು 900ರಿಂದ 1,000ವರೆಗೂ ದ್ವಿತಳಿ ಸಂಕರಣಕ್ಕೆ ರೇಟ್ ಹೋಗಿತ್ತು. ರಾಮನಗರ ಮತ್ತು ಮೈಸೂರು ಮಾರ್ಕೆಟ್ಗಳಲ್ಲಿ ನಮ್ಮ ದ್ವಿತಳಿ ಸಂಕರಣಗಳು ಮಾರಾಟ ಆಗುತ್ತೆ. ಸದ್ಯಕ್ಕೆ ನಮ್ಮ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಮೈಸೂರು ಭಾಗದ ಕ್ಲಸ್ಟರ್ ವ್ಯಾಪ್ತಿಗಳಲ್ಲಿ KR ನಗರ, T ನರಸೀಪುರ ಮತ್ತು ನಮ್ಮ HD ಕೋಟೆ ಭಾಗದಲ್ಲಿ ಏನಿದೆ, ನಮ್ಮ HD ಕೋಟೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ದ್ವಿತಳಿ ಸಂಕರಣ ಮಾಡೋದು HD ಕೋಟೆ ಮತ್ತು ಸರಗೂರು ಭಾಗದಲ್ಲಿ ಕೇವಲ ದ್ವಿತಳಿ ಸಂಕರಣಗಳು ಮಾತ್ರ ಮಾಡ್ತಾ ಇದ್ದಾರೆ. ಗೂಡುಗಳು ತೆಗಿತಾ ಇರೋದೇ ನಾವು ದ್ವಿತಳಿ ಸಂಕರಣ ಗೂಡುಗಳು. ಮತ್ತು ಇಳುವರಿ ಅಂತ ಬಂದರೆ ಹೆಚ್ಚಿಗೆ ಆಗಿ ಬರೋದು ಮತ್ತು ಒಳ್ಳೆ ರೇಟ್ ಇರೋದು ದ್ವಿತಳಿ ಸಂಕರಣ ಅಂದರೆ ಬಯೋಲ್ಟೇನ್ ಅಂತ ನಾವು ಹೇಳ್ತೀವಿ. ಅದಕ್ಕೆ ಹೆಚ್ಚು ರೇಟ್ ಇದೆ. ಮಿನಿಮಮ್ ನಮಗೆ ಆ್ಯಾವ್ರೇಜ್ ಆಗಿ ನಮಗೆ 550ರಿಂದ 600 ರೂಪಾಯಿಗಳು ಸಿಗುತ್ತೆ. ಆದರೆ ಮ್ಯಾಕ್ಸಿಮಮ್ ಆಗಿ ಹೇಳೋದು ಅಂದರೆ ಈಗಿನ ರೇಟ್ ಏನಿದೆ 850ರಿಂದ 900ವರೆಗೂ ಹೋಗಿದೆ ಸದ್ಯದ ಸ್ಟ್ಯಾಟ್ಸ್ ಹೇಳಬೇಕು ಅಂತ ಅಂದರೆ.
ಹಾಗಿದ್ರೆ ಮೇಡಮ್, ಈಗ ಮೊದಲನೇದಾಗಿ ಈ ಹಿಪ್ಪು ನೇರಳೆ ನಾಟಿ ಮಾಡ್ಲಿಕ್ಕೆ ಆಗಿರ್ಬೋದು ಅಥವಾ ಅದನ್ನು ನರ್ಸರಿ ಮಾಡ್ಕೊಡ್ಲಿಕ್ಕೆ ಯಾವ ರೀತಿಯಾದಂಥ ಸಹಾಯಧನವನ್ನು ಈ ಇಲಾಖೆ ವತಿಯಿಂದ ನೀಡಲಾಗ್ತಾ ಇದೆ? ಹೌದು, ಹಿಪ್ಪು ನೇರಳೆ ನಾಟಿ ಹಾಗೂ ನರ್ಸರಿ ಅಂತ ಅಂದರೆ ನಮಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಯೋಜನೆಗಳಲ್ಲಿ ನಾವು ಸಹಾಯಧನನ ವಿತರಣೆ ಮಾಡ್ತೀವಿ. ಈಗ ಫಸ್ಟು ನಮಗೆ ಯಾವುದೇ ಹಿಪ್ಪು ನೇರಳೆ ನಾಟಿ ಅಥವಾ ನರ್ಸರಿ ಮಾಡಲಿಕ್ಕೆ ಅಂತ ಅಂದರೆ ನಮಗೆ 1 ಎಕರೆಯಿಂದ 1.5 ಎಕರೆವರೆಗೂ ನೀರಾವರಿ ಜಮೀನು ಇರಬೇಕಾಗುತ್ತೆ. ಅವರ ಯಾರು ಫಲಾನುಭವಿಗಳು ಯಾರಿರ್ತಾರೋ ಅವರ ಹೆಸರಲ್ಲೇ ಪಹಣಿಗಳಿರಬೇಕಾಗುತ್ತೆ. ಮತ್ತು ಅವ್ರಿಗೆ ಸಂಬಂಧಪಟ್ಟ ದಾಖಲಾತಿಗಳನ್ನ ನಮಗೆ ಅರ್ಜಿ ಮುಖಾಂತರ ಸಲ್ಲಿಸಿದ್ರೆ ನಾವು ಸಹಾಯಧನಕ್ಕೆ ಅರ್ಜಿ ಕೊಟ್ಟಿದ್ದಾರೆ ಇಂಥವ್ರು ಅಂತ ಅಂದ್ಬಿಟ್ಟು ಇದು ಮಾಡಿ ಸಹಾಯಧನನ ಕೊಡಲಿಕ್ಕೆ ಇದು ಮಾಡ್ತೀವಿ. ನಮ್ಮ ಇಲಾಖೆಯಲ್ಲಿ ಯಾವುದೇ ಸಹಾಯಧನಗಳು ಕೊಡಬೇಕು ಅಂತ ಅಂದರೆ ಸಾಮಾನ್ಯ ವರ್ಗದವರಿಗೆ 75%, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 90% ಅಷ್ಟು ಸಹಾಯಧನನ ನೀಡ್ತೀವಿ ನಾವು. ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮದಲ್ಲಿ ಹಿಪ್ಪು ನೇರಳೆ ನರ್ಸರಿಗೆ ನಾವು ಎಷ್ಟು ಅಂತಂದರೆ 1 ಎಕರೆಗೆ 1,28,000ವರೆಗೂ ಸಸಿಗಳನ್ನ ನೆಡ್ಬೋದು. ಸೊ ಅದಕ್ಕೆ ಸಾಮಾನ್ಯ ವರ್ಗದವ್ರಿಗೆ 1,12,500 ಸಹಾಯಧನ ಹಾಗೂ SC STಗಳಿಗೆ 1,35,000ವರೆಗೂ ನರ್ಸರಿಗೆ ಸಿಗುತ್ತೆ. ಹಿಪ್ಪು ನೇರಳೆ ನಾಟಿ ಎಕರೆಗೆ 5,445 ಸಸಿಗಳಿಗೆ ಸಾಮಾನ್ಯ ವರ್ಗದವರಿಗೆ 45,000, 54,000 SC STಗಳಿಗೆ ನಾವು ಸಹಾಯಧನವಾಗಿ ಕೊಡ್ತಾಯಿದ್ದೀವಿ. ಇನ್ನು ತಾಲೂಕ್ ಪಂಚಾಯತಿಲೂ ಅಷ್ಟೇ, ಸಾಮಾನ್ಯ ಮತ್ತು SC ST ಅಂತ ಏನಿಲ್ಲ, ನಮ್ದು ಏನಿದೆ ಅಲಾಟ್ಮೆಂಟ್ ಏನು ಸಿಗುತ್ತೆ ನಮಗೆ ಅನುದಾನಕ್ಕನುಸಾರವಾಗಿ, ಮತ್ತು ನಾವು 75% ಏನಿದೆ ಅದು ತಾಲೂಕ್ ಪಂಚಾಯತಿಯಿಂದ ನಾವು ಯಾರೇ ನರ್ಸರಿ ಮಾಡಲಿ ನಾಟಿ ಮಾಡಲಿ ಅವರಿಗೆ ಸಹಾಯಧನಗಳ ವಿತರಣೆ ಆಗ್ತಾ ಇರುತ್ತೆ. ನಾವು ಅಂದರೆ ಅಧಿಕಾರಿಗಳು ಹೋಗಿ ಮಹಜರ್ ಮಾಡಿ ಪ್ರತಿಯೊಂದೂ ಈಗ ಇಷ್ಟು ಸಸಿಗಳು ಆಗಿದೆ ಇಷ್ಟು ಎಕರೆಗೆ ಅಂತ ಅಂದ್ಬಿಟ್ಟು ಮಹಜರ್ ಮಾಡಿ ನಮ್ಮ ಹೈಯರ್ ಆಫೀಸರ್ಸ್ ಏನಿರ್ತಾರೆ ಅವರಿಗೆ ಕೊಟ್ಟಾಗ ಆ ಕಡೆಯಿಂದ ಸಹಾಯಧನಕ್ಕೆ ಮಂಜೂರಾತಿ ಕೊಡ್ತಾರೆ. ಮತ್ತು ನಮ್ಮ ಮಹಜರು ಮತ್ತು ಏನು ಛಾಯಾಚಿತ್ರಗಳು ತೆಗ್ದಿರ್ತೀವಿ ಅದರ ಮೇಲೆ ನಾವು ಅಪ್ಲಿಕೇಶನ್ ಆಗ್ತವ್ರಿಗೆ ಸಹಾಯಧನಗಳನ್ನ ವಿತರಣೆ ಮಾಡ್ತೀವಿ. ಇದು ಒಂದು 2 ರಿಂದ 3 ವರ್ಷ ನಾನು ಈ ತೋಟನ ನಾನು ಇದು ಮಾಡ್ಕೊಳ್ತೀನಿ, ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವರು ಒಂದು ನನಗೆ ಚಾಪಕಾಗದಲ್ಲಿ ಒಂದು ಮುಚ್ಚಳಿಕೆ ಬರ್ಕೊಡ್ಬೇಕಾಗತ್ತೆ. ಹಾಗೇನೆ ಮೇಡಮ್, ಈ ರೇಷ್ಮೆ ಹುಳು ಸಾಕು ಮನೆಗೆ ಏನೆಲ್ಲ ಸಹಾಯಧನಗಳು ಇಲಾಖೆ ವತಿಯಿಂದ ಸಿಗ್ತಾ ಇದೆ? ಹೌದು, ಈಗ ರೇಷ್ಮೆ ಅಭಿವೃದ್ಧಿ ಯೋಜನೆ ಹಾಗೂ ಸಿಲ್ಕ್ ಸಮಗ್ರ ಯೋಜನೆಯಡಿ ನಮಗೆ ರೇಷ್ಮೆ ಹುಳು ಸಾಕಾಣಿಕಾ ಮನೆಗಳಿಗೆ ಸಹಾಯಧನ ಸಿಗುತ್ತೆ. ರೇಷ್ಮೆ ಅಭಿವೃದ್ಧಿ ಯೋಜನೆಯಲ್ಲಿ ಕಡಿಮೆ ವೆಚ್ಚದ ಶೆಡ್ಗೆ ನಾವು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಚದರಡಿಗೆ 120 ರೂಪಾಯಿ ಥರ ಹಾಗೂ ಸಾಮಾನ್ಯ ವರ್ಗದವರಿಗೆ 100 ರು ಥರ ನಾವು ಚದರಡಿಗೆ ಕೊಡ್ತೇವೆ. ಅವರಿಗೇನು ಚದರಡಿ ಶೆಡ್ ಕಟ್ಟಿರ್ತಾರೋ ಅವ್ರಿಗೆ ಚದರಡಿಗೆ 100 ರಿಂದ 120 ರೂಪಾಯಿ, ಅಂದರೆ ಸಾಮಾನ್ಯ ವರ್ಗದವರಿಗೆ 100, ಪರಿಶಿಷ್ಟ ಜಾತಿ ಪಂಗಡವರಿಗೆ 120 ಈ ಥರ. ಮತ್ತು ಸಿಲ್ಕ್ ಸಮಗ್ರ ಯೋಜನೆಯಡಿ ಕೇಂದ್ರ ಮತ್ತು ರಾಜ್ಯದ ಪಾಲು ಥರ ಮಾಡಿ ನಾವು ಏನಂದರೆ ಸಾಮಾನ್ಯ ವರ್ಗದವರಿಗೆ 75% ಥರ, ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ 90% ಥರ, 1000 ಚದರಡಿ ಮತ್ತು 600 ಚದರಡಿ ಮನೆಗಳು ಹಾಗೂ 225 ಚದರಡಿ ಮನೆಗಳಿಗೆ ಸಹಾಯಧನವನ್ನು ನೀಡ್ತೀವಿ. ಈಗ 1000 ಚದರಡಿಗೆ ಆದರೆ 4,05,000 SC STಗಳಿಗೆ, 3,37,500 ಸಾಮಾನ್ಯ ವರ್ಗದವರಿಗೆ 1000 ಚದರಡಿ ಅಂದರೆ 20-50 ಅಳತೆಯ ಮನೆ, ಅಂದರೆ 50 ಅಡಿ ಉದ್ದ 20 ಅಡಿ ಆಗಲ್ಲ. ಮತ್ತು ಈಗ 600 ಚದರಡಿ ಅಂದರೆ 20-30 ಏನು ಅಳತೆ ಬರುತ್ತೆ, ಅದಕ್ಕೆ ಸಾಮಾನ್ಯ ವರ್ಗದವರಿಗೆ 2,43,750 ರೂಪಾಯಿ ಹಾಗೂ SC STಗಳಿಗೆ 2,92,500 ಥರ ನಾವು ಸಹಾಯಧನ ಕೊಡ್ತೀವಿ. ಏನೋ ಅಳತೆ ಇರುತ್ತೆ, ಅದರ ಎತ್ತರ ಅಳತೆ ಉದ್ದ ಮತ್ತು ಅಗಲದ ಅಳತೆ ಜೊತೆ ಎತ್ತರ ಒಂದು 10 ರಿಂದ 12 ಅಡಿ ಉದ್ದ ಕಂಪಲ್ಸರಿ ಇರಬೇಕು. ಇವರು ಕೂಡ ಸಂಬಂಧಪಟ್ಟ ತಾಂತ್ರಿಕ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ರೈತರು ಈ ಥರದೊಂದು ನಾವು ಮಾಡ್ತಾ ಇದ್ದೀವಿ, ಮನೆ ಕಟ್ತಾ ಇದ್ದೀವಿ, ನಮಗೆ ಹಿಪ್ಪು ನೇರಳೆ 1 ರಿಂದ 1.5 ಎಕರೆ ಇರಬೇಕು, ಏನು 600 ಚದರಡಿ ಮನೆಗೆ ಸಹಾಯಧನ ಪಡೆಯೋಕ್ಕೆ 1 ಎಕರೆ ಹಿಪ್ಪು ನೇರಳೆ ಇರಬೇಕು. ಹಿಪ್ಪು ನೇರಳೆ ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು, ಜಮೀನಲ್ಲೇ ಮನೆ ಕಟ್ಟೋ ಅವಕಾಶಗಳಿರುತ್ತೆ, ಅದನ್ನು ಬಿಟ್ಟು ನಾನು ಬೇರೆ ಕಡೆ ಕಟ್ತೀನಿ ಅಂತಂದರೆ ಸೈಟ್ಗಳಲ್ಲಿ ಕಟ್ತೀನಿ ಅಂದರೆ ಅದಕ್ಕೆ ಸಂಬಂಧಪಟ್ಟ ಈ ಖಾತೆಗಳನ್ನ ನಮಗೆ ಒದಗಿಸ್ಬೇಕಾಗುತ್ತೆ. ಮತ್ತು ಬ್ಯಾಂಕಿನಿಂದ ಸಾಲ ತೊಗೊಂಡಿದ್ದೀನಿ ಅಂತಂದರೆ ಬ್ಯಾಂಕಿನಿಂದ ಸಾಲ ತೊಗೊಳಕ್ಕೆ ನಮ್ಮ ಕಡೆಯಿಂದ ಒಂದು ಪತ್ರ ಹೋಗುತ್ತೆ, ಇವರು ಇಷ್ಟು ನೆಕ್ಸ್ಟು ನಮ್ಮಿಂದ ಇಷ್ಟು ಇವ್ರಿಗೆ ಇನ್ಕಮ್ ಬರುತ್ತೆ, ಇವ್ರಿಗೆ ಬ್ಯಾಂಕಿನಿಂದ ಸಾಲ ಕೊಡ್ಬೋದು ಅಂತ ಅಂದ್ಬಿಟ್ಟು ನಮ್ಮ ಕಡೆಯಿಂದ ಒಂದು ಪತ್ರ ಹೋಗುತ್ತೆ. ಅವರು ಆ ಬ್ಯಾಂಕಿನಿಂದ ಸಾಲ ತೊಗೊಂಡಿದ್ದನ್ನು ನಮ್ಮ ಕಡೆಗೆ ಏನಾದರೂ ಕೊಟ್ಟರೆ ಸಾಲ ಮಂಜೂರಾಗಿ
ಏನಾಗಿರುತ್ತೆ ಅದನ್ನು ನಾವು DBT ಅಥವಾ K2 ಮುಖಾಂತರ ಬ್ಯಾಂಕಿಗೆ ಹೋಗುತ್ತೆ. ಇಲ್ಲಾಂದರೆ ಅವ್ರದ್ದೇ ಸ್ವಂತ ಖರ್ಚಿನಲ್ಲಿ ಮನೆ ನಿರ್ಮಾಣ ಮಾಡ್ಕೊಂಡಿದ್ರೆ ನಮ್ಮ ಇಲಾಖೆಯಿಂದ K2 ಮುಖಾಂತರ ಮೊದಲನೇ ಕಂತು ಹಾಗೂ 2ನೇ ಕಂತು DBT ಮುಖಾಂತರ ಫಲಾನುಭವಿಗೆ ಸೇರುತ್ತೆ. ಫಲಾನುಭವಿಗೆ ಇದಕ್ಕೂ ಕೂಡ ಅರ್ಜಿ ಸಲ್ಲಿಸಿ ನಾವು ವಿಸಿಟ್ ಮಾಡಿದ್ಮೇಲೆ ಮುಚ್ಚಳಿಕೆ ಬರೆದು 3 ವರ್ಷದಿಂದ 5 ವರ್ಷದವರೆಗೂ ನಾನು ವರ್ಷಕ್ಕೆ 2 ಬೆಳೆ ಮಾಡೇ ಮಾಡ್ತೀನಿ ಅಂತ ಒಂದು ಮುಚ್ಚಳಿಕೆ ಬರ್ಕೊಡ್ಬೇಕಾಗುತ್ತೆ. ಮತ್ತು ಚಾಕಿ ಬಿಲ್ಗಳನ್ನ ತಂದು ಸಲ್ಲಿಸ್ಬೇಕಾಗುತ್ತೆ. ಚಾಕಿ ಹುಳು ಏನು ಸಾಕಾಣಿಕೆ ಮಾಡಿರ್ತಾರೋ ಆ ಬಿಲ್ಗಳನ್ನ ಇದು ಮಾಡಬೇಕಾಗುತ್ತೆ. ಈ ಥರ ಮನೆಗೆ ಆದರೆ ಈ ಥರ ಸಹಾಯಧನಗಳು ಕಂಪಲ್ಸರಿ ಸಿಗುತ್ತೆ. ಸೊ 600 ಚದರಡಿಗೆ 1 ಎಕರೆ ಹಿಪ್ಪನೇರಳೆ, 1000 ಚದರಡಿಗೆ ಮಿನಿಮಮ್ 1.5 ಎಕರೆ ಹಿಪ್ಪನೇರಳೆ ಇರಬೇಕಾಗುತ್ತೆ. ನೀರಾವರಿ ವ್ಯವಸ್ಥೆ ಇರಬೇಕು. ಮೇಡಮ್, ಹಾಗೆಯೇ ಈಗ ರೇಷ್ಮೆ ಸಾಕಾಣಿಕೆ ಮನೆಯನ್ನು ನಿರ್ಮಾಣ ಅಥವಾ ಶೆಡ್ಡನ್ನು ನಿರ್ಮಾಣ ಮಾಡ್ಕೊಂಡ ನಂತರ ಆ ಶೆಡ್ ಒಳಗಡೆ ರೇಷ್ಮೆ ಸಾಕಾಣಿಕೆ ಮಾಡಲಿಕ್ಕೆ ಒಂದಷ್ಟು ಸಲಕರಣೆಗಳು ಬೇಕಾಗುತ್ತೆ. ಆ ಸಲಕರಣೆಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ರೈತರಿಗೆ ಏನೆಲ್ಲ ಸಹಾಯಧನ ಅಥವಾ ಏನೆಲ್ಲ ಸೇವಾ ಸೌಲಭ್ಯಗಳು ದೊರಕ್ತಾ ಇದೆ? ಒಬ್ಬ ರೇಷ್ಮೆ ಬೆಳೆಗಾರ ಒಂದು ಸೂಕ್ಷ್ಮವಾಗಿ ನಮ್ಮ ಬೆಳೆನ ನೋಡ್ಕೋಬೇಕು ಅಂತಂದರೆ ಮೊದಲನೇ ಸ್ಟೆಪ್ ತಗೋಬೇಕು ಅಂತಂದರೆ ಅವನಿಗೆ ಮೊದಲು ಸೋಂಕು ನಿವಾರಣೆ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಸೋಂಕು ನಿವಾರಣೆಗೆ ಬೇಕಾದ ಸ್ಪ್ರೇಯರ್ಗಳು, ಎಲೆಕ್ಟ್ರಿಕ್ದಾಗಲಿ ಪೆಟ್ರೋಲ್ದಾಗಲಿ ಅಥವಾ ಡೀಸೆಲ್ದಾಗಿ ಸ್ಪ್ರೇಯರ್ಗಳು ನಮ್ಮ ಇಲಾಖೆಯಿಂದ ಸಿಗುತ್ತೆ. ಇದರ ಏನು ಪ್ರರೋಟ ಆಧರಿಸಿ ನಾವು ಯೂನಿಟ್ ಕಾಸ್ಟ್ ಏನಿರುತ್ತೆ ಅದು 75,000, ಒಬ್ಬ ಇದು ಫಲಾನುಭವಿಗೆ 75,000 ಯೂನಿಟ್ ಕಾಸ್ಟ್ ಏನಿರುತ್ತೆ ಅದರಲ್ಲಿ 75% ಮತ್ತು 90% ಮೊದಲು ಏನು ಹೇಳಿದ್ನೋ ನಾನು ಜನರಲ್ ಮತ್ತು SC/STಗೆ ಅದೇ ಥರ ನಾವು ಡಿವೈಡ್ ಮಾಡಿ ತೊಗೊತೀವಿ. 65:25:10 ಏನಿದೆ ಅದು SC/STಗಳಿಗೆ ಅಂದರೆ 10% ಫಲಾನುಭವಿ ಅವನದೇನೋ ನಮ್ಮ ಯೂನಿಟ್ ಕಾಸ್ಟ್ ಹೇಳಿರ್ತೀವಿ ಅದರಲ್ಲಿ 10% SC/STಗಳು ಕಟ್ತಾರೆ, 25% ಅಷ್ಟು ಜನರಲ್ ಅವ್ರು ಕಟ್ತಾರೆ. ಅವನು ಏನು ತಗೊತಾರೆ, ನಮ್ಮ ಕಡೆಯಿಂದ ಚಂದ್ರಿಕೆಗಳ ಲಭ್ಯತೆ ಇದೆ. ಯಾಕೆ ಅಂತಂದರೆ ಸಾಕಾಣಿಕೆ ಮಾಡಬೇಕು, ಹುಳು ಸಾಕಾಣಿಕೆ ಮಾಡೋದು ಫೈನಲ್ ಪ್ರಾಡಕ್ಟು ನಮ್ಮದು ಬರೋದೇ ಗೂಡು, ದ್ವಿತಳಿ ಸಂಕರಣ ಗೂಡುಗಳು. ಅದು ಒಂದು 100 ಮೊಟ್ಟೆಗೆ 250ರಿಂದ 300 ಚಂದ್ರಿಕೆಗಳು ಬೇಕಾಗುತ್ತೆ. ಸೊ 250ರಿಂದ 300 ಚಂದ್ರಿಕೆ ನಮ್ಮಲ್ಲಿ ಲಭ್ಯತೆ ಇದ್ದರೆ ಮತ್ತು ಆ ಟೈಮಲ್ಲಿ ನಮಗೆ ಏನು ಅನುದಾನದ ಲಭ್ಯತೆ ಮತ್ತು ನಮಗೆ ಏನು ಸ್ಟಾಕ್ಗಳು ಬರುತ್ತೆ ಅದ್ರ ಮೇಲೆ ನಾವು ಹೊಸ ಬೆಳೆಗಾರರಿಗೆ ಫಸ್ಟು ಪ್ರಿಫರೆನ್ಸ್ ಕೊಟ್ಟು ಅವರಿಗೆ ಎಷ್ಟು ಬೆಳೆ ಮಾಡೋಕ್ಕೆ ಕೆಪಾಸಿಟಿ ಇದೆ, ಅಂದರೆ ಅವ್ರ ಮನೆ ಎಷ್ಟಿದೆ, ಹಿಪ್ಪನೇರಳೆ ಎಷ್ಟಿದೆ. ಈಗ ಮನೆ 1000 ಚದರಡಿ ಆದರೆ ಅವರು 200ರಿಂದ 250 2 ಬ್ಯಾಚಲ್ಲಿ ಮಾಡ್ಕೊತಾರೆ. ಸೊ ಅವ್ರಿಗೆ ಇಷ್ಟು ಚಂದ್ರಿಕೆಗಳು ಬೇಕಾಗುತ್ತೆ ಅಂತ ನೋಡಿ ಅವ್ರಿಗೆ ಚಂದ್ರಿಕೆಗಳು ಕೊಡಿಸ್ತೀವಿ, ಸ್ಪ್ರೇಯರ್ಗಳು ಕೊಡಿಸ್ತೀವಿ. ಅದಾದಮೇಲೆ ಆ ವರ್ಷಗಳಲ್ಲಿ ಏನು ಟೆಂಡರ್ ಆಗಿರುತ್ತೆ, ಅಕಸ್ಮಾತ್ ಆ ವರ್ಷದಲ್ಲಿ ಬ್ರಷ್ ಕಟರ್ಗಳಾಗಲಿ ಅಥವಾ ವೀಡರ್ಗಳಾಗಲಿ ಬಂದಿದ್ದರೆ ಅಥವಾ ಸೋಲಾರ್ ಲೈಟ್ಗಳು ಬಂದಿದ್ದರೆ ಆ ವರ್ಷಗಳಲ್ಲಿ ಹೊಸ ಬೆಳೆಗಾರರಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಟ್ಟು, ಮತ್ತು ಯಾರು ನನಗೆ ಅರ್ಜಿ ಕೊಟ್ಬಿಟ್ಟು ಹೋಗಿರ್ತಾರೆ ನನಗೆ ಮುಂದಿನ ವರ್ಷ ನನಗೆ ಇದು ಬೇಕು, ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ, ಸಲಕರಣೆಗಳು ನನಗೆ ಅವಶ್ಯಕತೆ ಇದೆ ಅಂತ ಕೊಟ್ಟಿರ್ತಾರೋ ಆ ಜ್ಯೇಷ್ಠತಾ ಪಟ್ಟಿ ಮೇಲೆ ನಾವು ಸಲಕರಣೆಗಳನ್ನ ವಿತರಣೆ ಮಾಡ್ತೀವಿ. ಅವ್ರಗಳಿಗನ್ನ ಕರೆಸಿ ಒಂದು ಅಪ್ಲಿಕೇಶನ್ ಕೊಟ್ಟು ಡಿಮ್ಯಾಂಡ್ ಡ್ರಾಫ್ಟ್ನ ಅವ್ರ ಕಡೆಯಿಂದ ಕಟ್ಸ್ಕೊಂಡು ಅವರಿಗೆ ಸಲಕರಣೆಗಳನ್ನ ನಾವು ವಿತರಣೆ ಮಾಡ್ತೀವಿ. ಆ ಸಲಕರಣೆಗಳು DD ಮುಖಾಂತರ ಬಂದಿರುತ್ತೆ, ಅದನ್ನು K2 ಮುಖಾಂತರ ನಮ್ಮ ಹೈಯರ್ ಆಫೀಸರ್ಸ್ ಏನಿರ್ತಾರೋ ಅವರು ಮಾಡ್ಕೊತಾರೆ. ನಮ್ಮ ತಾಂತ್ರಿಕ ಸೇವಾ ಕೇಂದ್ರದಲ್ಲಿ DD ಕಟ್ಸಿ ನಮ್ಮ ಹೈಯರ್ ಆಫೀಸರ್ ಕಳಿಸೋವರೆಗೂ ನಮ್ಮ ಕೆಲಸ ಆಗಿರುತ್ತದು. ಈಗ ಅವ್ರಿಗೇನು ಅವಶ್ಯಕತೆ ಅಂದರೆ ಒಂದು ಸಲಕರಣೆ ಏನಾದರೂ ಕೊಟ್ಟರೆ ಈ ವರ್ಷ ಕೊಟ್ಟರೆ ಇನ್ನು 5 ವರ್ಷಗಳ ಕಾಲ ನಮಗೆ ಕೊಡ್ಲಿಕ್ಕೆ ಬರಲ್ಲ. ಫಸ್ಟು ಆ 5 ವರ್ಷಗಳ ಮಧ್ಯೆ ಅದು ಏನಾದರೂ ಸಲಕರಣೆ ಸುಟ್ಟೋಗಿದ್ರೆ ಅದೇನಾದರೂ ಇದ್ದರೆ ನಮಗೆ ತಿಳಿಸಿದರೆ ಆ 5 ವರ್ಷಗಳು ಪೂರ್ಣವಾದ ನಂತರ ಅವ್ರಿಗೆ ಅದೇ ಇದನ್ನು ನಾವು ಸಲಕರಣೆನ ವಿತರಣೆ ಮಾಡೋ ಅಂಥ ಅವಕಾಶ ಇದೆ. ಅದಕ್ಕಿಂತ ಮುಂಚೆ ಏನೇ ಆಗಿದ್ರು ಅವ್ರ ಕಾಸ್ಟ್ ಏನಿದೆ, ಯಾಕೆಂದರೆ ಈಗಿನ ಇದರಲ್ಲಿ ನಮ್ಮ ರೈತರಿಗೆ ವರ್ಷಕ್ಕೆ 3 ಲಕ್ಷದವರೆಗೂ ಲಾಭ ಇದೆ. ಆ 3 ಲಕ್ಷದಲ್ಲಿ 10,000 ವರ್ಷಕ್ಕೆ ಖರ್ಚು ಮಾಡಿಕೊಂಡ್ರೆ ಅವ್ರಿಗೆ ಲಾಭ ಇರುತ್ತೆ. ಇನ್ನು 5 ವರ್ಷ ಕಾಯೋಂಥ ಪ್ರಮೇಯ ಇರಲ್ಲ. ಸೊ ಅದಕ್ಕೋಸ್ಕರ ನಾವೇನು ಹೇಳೋದು ಅಂತಂದರೆ ಫಸ್ಟು ನಾವು ಯಾರು ಹೊಸ ಬೆಳೆಗಾರರು ಇರ್ತಾರೆ ಅವ್ರಿಗೆ ಪ್ರೋತ್ಸಾಹ ಮಾಡಲು, ಮತ್ತು ಅವ್ರಿಗೆ ಒಂದು ಹೆದರಿಕೆ ಇರುತ್ತೆ ಮೊದಲು ಹೇಗೋ ಏನೋ ಮತ್ತು ಏನು ಮಾಡೋದು ಅಂತ ಒಂದು ಸ್ವಲ್ಪ ಬಂಡವಾಳ ಹಾಕ್ಬಿಟ್ಟಿರ್ತಾರೆ ಮನೆಗಳಿಗೆಲ್ಲ. ಈಗ ಸಲಕರಣೆಗಳಿಗೂ ಒಂದಷ್ಟು ಬಂಡವಾಳ ಹಾಕೋಕ್ಕೆ ಶಾರ್ಟೇಜ್ ಇರುತ್ತೆ. ಆ ಟೈಮಲ್ಲಿ ಅಂಥದ್ದು ನಮ್ಮ ಇಲಾಖೆ ಅದನ್ನು ಮನಗಂಡು ಈ ಥರ ಮೊದಲು ಹೊಸ ಬೆಳೆಗಾರಿಗೆ ಅಂತ ಪ್ರಿಫರೆನ್ಸ್ ಕೊಟ್ಟು ಮಾಡಿ, ಮತ್ತು ಏನು ಜ್ಯೇಷ್ಠತಾ ಪಟ್ಟಿ ಆಧಾರದ ಮೇಲೆ ನಾವು ಬೇರೆಯವರಿಗೆ ಸಲಕರಣೆಗಳನ್ನ ವಿತರಣೆ ಮಾಡ್ತೇವೆ. ಮೇಡಮ್, ಈಗ ತಾವು ಹೇಳಿದ್ರಿ ಮುಖ್ಯವಾಗಿ ಸೋಂಕು ನಿವಾರಕಗಳನ್ನು
ಪೂರೈಸುವಂಥದ್ದು ಈ ರೇಷ್ಮೆ ಬೆಳೆಗಾರರಿಗೆ ಅವಶ್ಯಕತೆ ಇರುತ್ತೆ ರೀ. ಯಾವ್ಯಾವ ರೀತಿಯ ಸೋಂಕು ಈ ರೇಷ್ಮೆ ಬೆಳೆಗೆ ಅಥವಾ ರೇಷ್ಮೆಗೆ ತಗುಲುವಂಥ ಸಾಧ್ಯತೆ ಇರುತ್ತೆ ಮೇಡಮ್? ಮತ್ತು ಈ ಸೋಂಕು ನಿವಾರಕ ಔಷಧಿಗಳು ಅಥವಾ ಏನಾದರೂ ಇಲಾಖೆ ವತಿಯಿಂದ ನೀಡಲಾಗ್ತಿದೆಯಾ? ಹೌದು, ಪ್ರತಿಯೊಂದು ಈಗ ರೇಷ್ಮೆ ಅಂತ ಅಂದಾಗ ಸೂಕ್ಷ್ಮತೆ ಮತ್ತು ಏನು ಸೋಂಕು ನಿವಾರಣೆಗಳನ್ನ ನಾವು ಮಾಡ್ಕೊತೀವೋ ಅದು ತುಂಬ ಮುಖ್ಯ. ಮೊದಲು ನಾವು ಏನು ಮಾಡಬೇಕು ಅಂತಂದರೆ ಹಿಪ್ಪುನೇರಳೆ ತೋಟದ್ದು ಏನು ನಾವು ನೋಡ್ಕೊತೀವೋ ಅಂದರೆ ಅದರದ ಸಸ್ಯವರ್ಧಕಗಳನ್ನ ಹಾಕಿ ಅದ್ರ ನ್ಯೂಟ್ರಿಯೆಂಟನ್ನು ಜಾಸ್ತಿ ಮಾಡೋದಾಗಲಿ, ಪೋಷಣ್ ಅಂತ ಕೊಡ್ತೀವಿ ನಾವು. ಏನಂದರೆ CSRTI, KSSRDI ಈ ಥರ ನಮ್ಮದು ಸಂಶೋಧನಾ ಸಂಸ್ಥೆಗಳಿದೆ ಮೈಸೂರಿನಲ್ಲಿ. CSRTI ಮೈಸೂರು ಹಾಗೂ KSSRDI ತಲಗಟ್ಟಪುರದಿಂದ ನಮ್ಮ ವಿಜ್ಞಾನಿಗಳು ಈಗ ಸಸ್ಯವರ್ಧಕಗಳನ್ನ ಒಂದಷ್ಟು ಇದು ಮಾಡಿರ್ತಾರೆ, ನಮಗೆ ರೆಕಮೆಂಡ್ ಮಾಡ್ತಾರೆ. ಇಂಥದ್ದು ಮಾಡಿದ್ರೆ ನಮ್ಮ ಹಿಪ್ಪುನೇರಳೆ ಚೆನ್ನಾಗಿ ಬರುತ್ತೆ, 20% ಆಫ್ ಈಲ್ಡ್ ಇದರಿಂದ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಫಾರ್ಮುಲೇಷನ್ಸ್ನ ನಮಗೆ ರೆಕಮೆಂಡ್ ಮಾಡ್ತಾರೆ. ನಾವು ರೈತರುಗಳಿಗೆ ಏನು ಮಾಡ್ತೀವಿ ಅಂತ ಅಂದರೆ ಈ ಟೈಮಲ್ಲಿ ಈ ಥರದ್ದು ಹಾಕಿದ್ರೆ ಒಂದು 20% ನಿಮ್ಮದು ಇದಾಗುತ್ತೆ ಅಂತ, ಇಳುವರಿ ಬರುತ್ತೆ ಅಂತ ಹೇಳಿರ್ತೀವಿ. ಸೊ ಇಂಥದ್ದು ಫಸ್ಟು ಹಿಪ್ಪುನೇರಳೆಗೆ ಅಂತ ಬಂದರೆ ಪೋಷಣ್ ಅಂತ ಬರುತ್ತೆ. ಪೋಷಣ್ ಅಂತ ಅಂದರೆ ಅದೊಂದು ಸಸ್ಯವರ್ಧಕ ಏನಿದೆ, ನಮ್ಮದು ಲೀಫ್ ಈಲ್ಡ್ ಏನಿದೆ 20% ಜಾಸ್ತಿ ಆಗುತ್ತೆ. ಮತ್ತು ಡಾಕ್ಟರ್ ಸಾಯಿಲ್ ಅಂತ, ಇದು ಏನೋ ಡ್ರಂಚ್ ಮುಖಾಂತರ ಅಥವಾ ಡ್ರಿಪ್ ಮುಖಾಂತರ ನಾವು ಸಸ್ಯಗಳಿಗೆ ಕೊಡೋದು ಡಾಕ್ಟರ್ ಸಾಯಿಲ್. ಅದು ಬೇರೆ ಬೇರೆ ಅರೇಕ ಅದಕ್ಕೆ ಇದಕ್ಕೆ ಅಂತ ಇರುತ್ತೆ. ಆದರೆ ನಮ್ಮ ಮಲ್ಬರಿಗೇನೆ ಒಂದು ಫಾರ್ಮುಲೇಷನ್ ಮಾಡಿದ್ದಾರೆ ಡಾಕ್ಟರ್ ಸಾಯಿಲ್, ಅದು ಮತ್ತು ಪೋಷಣ್ ಇದು ಮತ್ತು ಜೈವಿಕ ಗೊಬ್ಬರಗಳು NPK ಬರುತ್ತಲ್ಲ, ಅದನ್ನು ನಮ್ಮ ರೇಷ್ಮೆ ಇಲಾಖೆಯಿಂದ ಉಚಿತವಾಗಿ ವರ್ಷದಲ್ಲಿ ಒಂದು ಸಲ ಪೂರ್ವ ಮುಂಗಾರು ಟೈಮಲ್ಲಿ ನಾವು ಹಂಚಿಕೆ ಮಾಡ್ತೀವಿ. ಯಾಕೆ ಅಂತ ಅಂದರೆ ನಮಗೆ ಹಿಪ್ಪುನೇರಳೆ ನಾಟಿಕಾಳೆಲ್ಲ ಬಂದು ಮೇ ಜೂನ್ ಕಾಲದಲ್ಲಿ ಆಯಿತಾ. ಆ ಮೇ ಜೂನ್ಗೆ ಮೊದಲಾಗಿ ಅಂದರೆ ಪೂರ್ವ ಮುಂಗಾರಿಗೆ ನಮ್ಗೆ ಏನೇನು ಬೇಕೋ ಈಗ ಇದಾಗಲಿ ಜೈವಿಕ ಗೊಬ್ಬರಗಳಾಗಲಿ ಡಾಕ್ಟರ್ ಸಾಯಿಲ್ ಆಗಲಿ ರೈತರಿಗೆ ಮೊದಲನೇ ಹಂಚಿಕೆ ಆಗುತ್ತೆ. ಆ ಟೈಮಲ್ಲಿ ಅವರು ನಾವು ಹೇಳಿದ್ದು ಈ ಥರ ಅಂತ ನಂಬಿಟ್ಟು ಮಾಡಿದರೆ ಹಿಪ್ಪುನೇರಳೆದು ಇದಾಗುತ್ತೆ. ಅಕಸ್ಮಾತ್ ಆ ಮಧ್ಯದಲ್ಲಿ ಹಿಪ್ಪುನೇರಳೆಗೆ ಏನಾದರೂ ಕೀಟ ಬಾಧೆ ಬಂತು ಅಂತಂದರೆ ನಾವು ಜೈವಿಕ ಕ್ರಮದಲ್ಲಿ ನೀಮ್ ಆಯಿಲ್ ಹೇಳ್ತೇವೆ. ನೀಮ್ ಆಯಿಲ್ ಏನಂತಾರೆ, ಬೇವಿನ ಎಣ್ಣೆ ಹೇಳ್ತೀವಿ. ಆ ಬೇವಿನ ಎಣ್ಣೆ ಅಂತ ಅಂದರೆ ಒಂದು 15 ಲೀಟ್ರ್ ಕ್ಯಾನಲ್ಲಿ ಅವರು ಇದು ಮಾಡ್ತಾರೆ. 75 ml ಹಾಕ್ಕೊಂಡ್ರೆ ಸಾಕು. 15 ಲೀಟ್ರ್ ಕ್ಯಾನಲ್ಲಿ ಹಾಕಿ ಅವರು 1 ಎಕರೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಿಂಪಡಣೆ ಮಾಡ್ತಾರೆ. ನಮ್ಮ ಕಡೆಯಿಂದ ನೀಮ್ ಆಯಿಲ್ ಕೂಡ ಬರುತ್ತೆ. ಆ ವರ್ಷದ ಏನೋ ನಮಗೆ ಅನುದಾನ ಇರುತ್ತೆ ಮತ್ತು ಏನೇನು ಕೊಟ್ಟಿರ್ತಾರೆ ಅದ್ರ ಮೇಲೆ ನಾವು ನೀಮ್ ಆಯಿಲ್ ಕೂಡ ಕೊಡ್ತೇವೆ. ಅದಾದಮೇಲೆ ಬಂದು ಇದು ತೋಟಕ್ಕಾಯಿತು. ತೋಟದಾದಮೇಲೆ ನಾವು ಮನೆಗೆ ಸೋಂಕು ನಿವಾರಣೆ ಮಾಡಲೇಬೇಕಾಗುತ್ತೆ. ಮನೆಯ ಹೊರಗೆ ಮತ್ತು ಒಳಗೆ ಸೋಂಕು ನಿವಾರಣೆ ಮಾಡಲಿಕ್ಕಿಂತ ಮುಂಚೆ ನಮ್ಮ ಎಸ್ಟಿಮೇಟ್ ಏನಿದೆ, ಈಗ ಕಿಟಕಿಗಳಾಗಲಿ ಬಾಗಿಲುಗಳಾಗಲಿ ವೆಂಟಿಲೇಟರ್ ವಿಂಡೋಸ್ ಆಗಲಿ ಕಿಟಕಿಗಳಾಗಲಿ ಏನೇನು ಚಿಕ್ಕ ಕಿಟಕಿ ಇಟ್ಟಿರ್ತೀವಿ ಅದ್ರ ಜೊತೆಗೆ ಈಗ ಪ್ಲಾಸ್ಟ್ರಿಂಗ್ ಕೂಡ ಮಾಡೋಕ್ಕೆ ಇಲಾಖೆಯಿಂದ ನಾವು ಒಂದು ಮಾರ್ಗಸೂಚಿನ ಬಿಟ್ಟಿದ್ದೀವಿ. ಯಾಕೆ ಪ್ಲಾಸ್ಟ್ರಿಂಗ್ ಮಾಡಬೇಕು ಅಂತ ಅಂದರೆ ನಾವು ಡಿಸ್ಇನ್ಫೆಕ್ಟೆಂಟ್ ಏನು ಮಾಡ್ತೀವಿ ಅಂದರೆ ಸೋಂಕು ನಿವಾರಣೆ ಔಷಧಿ ಏನು ಹೊಡಿತೀವಿ, ನಮ್ಮ ರೈತರಿಗೆ ಅರ್ಥ ಆಗಬೇಕು ಅಂತ ನಂಗೆ ಹೇಳಿದ್ರೆ ಔಷಧಿ ಹೊಡಿತೀವಿ ಮನೆಗೆ. ಆವಾಗ ಔಷಧಿ ಹೊಡೆದಾಗ ಪ್ಲಾಸ್ಟ್ರಿಂಗ್ ಮಾಡಿದರೆ ಒಂದು ಸಣ್ಣ ಕಣಗಳಿಗೂ ಅದು ನೀಟಾಗಿ ಕೂತ್ಕೊಳ್ಳುತ್ತೆ, ನಾವು ಏನು ಔಷಧಿ ಹೊಡೆದಿರ್ತೀವೋ ಅದು. ಆಯಿತಾ. ಪ್ಲಾಸ್ಟ್ರಿಂಗ್ ಮಾಡಿಲ್ಲ ಅಂದರೆ ಆ ಸಣ್ಣ ಏನು ಸ್ಪೋರ್ಸ್ ಇರುತ್ತೋ ಅಂದರೆ ಆ ತೂತೊಳಗೂ ಯಾವುದಾದ್ರೂ ಫಂಗಸ್ಗಳಿದ್ರೆ ಅಲ್ಲೇ ಸೇರಿರುತ್ತೆ. ಅದಕ್ಕೋಸ್ಕರ ಪ್ಲಾಸ್ಟ್ರಿಂಗ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀವಿ. ಸೊ ಮನೆದು ಏನು ಸೋಂಕು ನಿವಾರಕಗಳಿದೆ ಅಂದರೆ ನಾವು ಫಿನಾಲ್ ಬೇಸ್ಡ್ ಕೊಡ್ತಾ ಇದ್ದೀವಿ ಮತ್ತು ಕ್ಲೋರಿನ್ ಬೇಸ್ಡ್ ಕೊಡ್ತಾ ಇದ್ದೀವಿ. ಸದ್ಯಕ್ಕೆ ಈ ವರ್ಷದಲ್ಲಿ ನಮಗೆ ಸೆರಿಫೇನ್ ಅಂತ ಒಂದು ಬಂದಿದೆ. ಸೆರಿಫೇನ್ ಅಂತ ಕೊಡ್ತೀವಿ ಸೋಂಕು ನಿವಾರಕ. ಮತ್ತು ಹೋದ್ಸಲಿ ಇದು ನಾವು ಸೆರಿಕಾಲ್ಗಳು ಕೊಟ್ಟಿದ್ದೀವಿ, ಸ್ಯಾನಿಟೆಕ್ ಅಂತ ಕೊಟ್ಟಿದ್ದೀವಿ. ಈಗ ಹೆಚ್ಚು ಕೇಳೋದು ನಮ್ಮ ರೈತರು ಡೆಕಾಲ್ ಹೆಸರಲ್ಲಿ ನಾವು ಈಗ ಸೆರಿಕಾಲ್ ಅನ್ನೋ ಒಂದು ಸೋಂಕು ನಿವಾರಕನ ಕೊಡ್ತಾ ಇದ್ದೀವಿ. ಮತ್ತು ನಾವು ಫ್ಲೋರ್ ಕ್ಲೀನಿಂಗಿಗೆ ಶುಚಿ ಅಂತ ಕೊಡ್ತೀವಿ ಮತ್ತು ಬ್ಲೀಚಿಂಗ್ ಪುಡಿಗಳನ್ನ ಕೊಡ್ತೀವಿ. ಅದಾದಮೇಲೆ ಈಗ ಮನೆದು ಇದು ಆಯಿತು, ಇನ್ನೇನು 200 ಲೀಟ್ರ್ ಡ್ರಮ್ಗೆ ಇಷ್ಟಿಷ್ಟು ಲೀಟ್ರು ಅಂತ ಅಂದ್ಬಿಟ್ಟು ಅದಕ್ಕಿರುತ್ತೆ, ಅದನ್ನು ಸೋಂಕು ನಿವಾರಣೆಯನ್ನು ಮಾಡ್ತಾರೆ ಅವರು. ಅದಾಗಿ 10 ದಿನ ಬಿಟ್ಟಾದಮೇಲೆ ಅಂದರೆ ಒಂದು ಮೇಜಗಳಿರುತ್ತೆ ನಮಗೆ, ರೇರಿಂಗ್ ಸ್ಟ್ಯಾಂಡ್ಸ್ ಅಂತ ಇರುತ್ತೆ, ಅದ್ರ ಜೊತೆನೇ ಎಲ್ಲ ಡಿಸ್ಇನ್ಫೆಕ್ಷನ್ ಮಾಡಿರ್ತಾರೆ. ಇದು ಇಷ್ಟಕ್ಕೂ ಈಗೇನು ಹೇಳಿದೆ ಅದನ್ನು ಡಿಸ್ಇನ್ಫೆಕ್ಷನ್ ಮಾಡಿರ್ತಾರೆ. ಅದನ್ನು ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ಹುಳಗಳು ತರ್ತಾರೆ. ಹುಳಗಳು ತಂದಾಗ ಅಲ್ಲಿನ ಶೈತ್ಯಾಂಶ ಏನಿರುತ್ತೆ ಅಂದರೆ ಹ್ಯುಮಿಡಿಟಿ ಏನು ಹೇಳ್ತೀವಿ
ಅದನ್ನು ಇದು ಕಂಟ್ರೋಲ್ ಮಾಡೋಕ್ಕೆ, ಯಾಕೆಂದರೆ ನಮ್ಮ ರೇಷ್ಮೆ ಹುಳು ಕೋಲ್ಡ್ ಬ್ಲಡೆಡ್ ಅಂದರೆ ಇದು ಶೀತ ರಕ್ತ ಪ್ರಾಣಿ. ನಮ್ಮ ಥರ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವು ಅದಕ್ಕೆ ಕರೆಕ್ಟಾಗಿ ಟೆಂಪರೇಚರ್ ಮತ್ತು ಹ್ಯೂಮಿಡಿಟಿನ ಮೇಂಟೈನ್ ಮಾಡಬೇಕು, ವಾತಾವರಣ ಸೃಷ್ಟಿ ಮಾಡಬೇಕು. ಸೊ ನಾವು ಹೇಗೆ ವೆಂಟಿಲೇಷನ್ ಕಿಟಕಿಗಳ ಮುಖಾಂತರ ಇದು ಮಾಡ್ತೀವಿ, ಶೀತ ವಾತಾವರಣದಲ್ಲಿ ಸ್ವಲ್ಪ ಟೆಂಪರೇಚರು, ಮತ್ತು ಮಳೆಗಾಲದಲ್ಲಿ ಆ ಬೆಡ್ಡಲ್ಲಿ ಅದ್ರ ಯೂರಿನ್ ಏನಿರುತ್ತೆ ಅಥವಾ ಅದ್ರದ್ದು ಫೀಸಿಸ್ ಏನಿರುತ್ತೆ, ಅಂದರೆ ಅದ್ರದ್ದು ಗೊಬ್ಬರ ಏನು ಬರುತ್ತೆ ಅದ್ರದ್ದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಬೆಡ್ಡಲ್ಲಿ ಅಂತಂದರೆ ಲೈಮ್ ಪೌಡರ್ ಬೇಕು, ಅಂದರೆ ಸುಟ್ಟ ಸುಣ್ಣ. ನಮ್ಮ ಕಡೆಯಿಂದ ಸುಟ್ಟ ಸುಣ್ಣ ಕೂಡ ಕೊಡ್ತೀವಿ. ಅದಾದಮೇಲೆ ವಿಜೇತ ಮತ್ತು ವಿಜೇತ ಸಪ್ಲಿಮೆಂಟ್ ಅಂತ ಬರುತ್ತೆ. ಯಾವುದೇ ಸೋಂಕು ನಿವಾರಕಗಳು ಅಂದರೆ ಇಂಥ ಏನಂತಂದರೆ, ಒಂದು ಬೇಸಿಗೆ ಕಾಲ ಅಥವಾ ಮಳೆಗಾಲದಲ್ಲಿ ಸುಣ್ಕಟ್ಟು, ಸಪ್ಪೆ ರೋಗ, ಹಾಲು ರೋಗ, ತೊಂಡೆ ರೋಗ, ಈ ಥರ ಸುಮಾರು ರೋಗಗಳು ನಮ್ಮ ರೇಷ್ಮೆ ಹುಳಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಆ ಟೈಮಲ್ಲಿ ನಾವೇನು ಅಂತಂದರೆ, ಬೆಳಗ್ಗೆ ಸೊಪ್ಪು ಕೊಡಲಿಕ್ಕೂ ಮುಂಚೆ ನಾವೇನು ವೆಂಟಿಲೇಷನ್ ಕೊಟ್ಟಿರ್ತೀವಿ ಆ ಟೈಮಲ್ಲಿ ವಿಜೇತನ ಪೌಡರ್ ಡಸ್ಟ್ ಮಾಡಿ ನೆಕ್ಸ್ಟ್ ಬಂದು ಅವರು ಸೊಪ್ಪನ್ನ ಹಾಕಿ, ಅದಾದಮೇಲೆ ಮಧ್ಯಾಹ್ನಕ್ಕೆ ಅಥವಾ ಸಂಜೆ ಒಳಗಾಗಿ ಲೈಮ್ ಡಸ್ಟ್ ಮಾಡ್ಕೋಬೋದು. ಸೊ ವಿಜೇತ ಸಪ್ಲಿಮೆಂಟು ಮತ್ತು ಸೆರಿಸಿಲಿನ್ ಮತ್ತು ಸುಣ್ಣ ನಮ್ಮ ಇಲಾಖೆಯಿಂದ ಉಚಿತವಾಗಿ ಬೆಡ್ ಡಿಸ್ಇನ್ಫೆಕ್ಟೆಂಟ್ಗೆ ನಾವು ವಿತರಣೆ ಮಾಡ್ತೀವಿ. ಇಷ್ಟುವೇ ನಮ್ಮ ಸೋಂಕು ನಿವಾರಕಗಳನ್ನ ಇದು ಕೊಡ್ತೀವಿ. ಮತ್ತು ಏನಂದರೆ ಕನಿಷ್ಠ 2ರಿಂದ 5 ಬೆಳೆಗಾಗೋಷ್ಟು ಅಷ್ಟೇ ನಮ್ಮಲ್ಲಿ ಒಬ್ಬ ಬೆಳೆಗಾರಂಗೆ ಕೊಡೋಕ್ಕೆ ಸಾಧ್ಯ. ಯಾಕೆಂದರೆ ನಮ್ಮ ಈ ತಾಲೂಕುವಾರಲ್ಲಿ ಎಷ್ಟು ಜನ ರೈತರಿದ್ದಾರೆ ಅದರ ಮೇಲೆ ನಮಗೆ ಕೊಡ್ತಾರೆ. ಕನಿಷ್ಠ 2ರಿಂದ 5 ಬೆಳೆಗಾಗೋಷ್ಟು ಮಾತ್ರ ನಾವು ಕೊಡ್ಲಿಕ್ಕೆ ಸಾಧ್ಯ ವಾರ್ಷಿಕವಾಗಿ. 2ರಿಂದ 5 ನಮ್ಮ ಬೆಳೆಗಾರರು ಬೆಳೆಯೋದೇ 5ರಿಂದ 10 ಅಥವಾ 5, 8, 10 ಈ ಥರ ಮಾಡ್ತಾರೆ. ನಾವು ಕನಿಷ್ಠ 2ರಿಂದ 5 ಬೆಳೆಗಳಿಗೆ ಅಷ್ಟು ಮಾತ್ರ ಕೊಡ್ತೀವಿ. ಅದಾದಮೇಲೆ ಅವರ ಏನಿರುತ್ತೆ ಇದು ಇನ್ಕಮಲ್ಲಿ ಎಷ್ಟು ಲಾಭ ಬಂದಿರುತ್ತೆ ಅದರಲ್ಲಿ ತಗೊಂಡು ಮಾಡ್ತಾನೆ ನಮ್ಮ ರೈತರು. ಈ ಥರ ಇದೆ ಸರ್. ಮೇಡಮ್, ಈಗ ತಾವು ಹೇಳ್ದಂಗೆ ಈ ಸಂಪೂರ್ಣ ಈ ಸೋಂಕು ನಿವಾರಕ ಔಷಧಿಗಳಾಗಿರ್ಬೋದು, ಈ ಕೆಲವೊಂದು ಸಲಕರಣೆಗಳಾಗಿರ್ಬೋದು, ಇದೆಲ್ಲ ಉಚಿತವಾಗಿ ಕೊಡೋದು ಅಥವಾ ರಿಯಾಯಿತಿ ದರದಲ್ಲಿ ನೀಡುವಂಥದ್ದು? ಸರ್, ಈಗ ಏನಂತಂದರೆ, ಈಗ ಸೋಂಕು ನಿವಾರಕಗಳನ್ನ ನಾವು ಉಚಿತ ವಿತರಣೆ ಮಾಡ್ತೀವಿ ಸರ್. ಸಲಕರಣೆಗಳು ಹೇಳ್ದಂಗೆ 75% ಮತ್ತು 90% ಥರ ಸಬ್ಸಿಡಿ ಮುಖಾಂತರನೇ ಕೊಡೋದು ನಾವು. 25% ಜನರಲ್ಗೆ, 10% ಅಷ್ಟು SC STಗಳು ಕಟ್ಟಬೇಕಾಗುತ್ತೆ ಅಷ್ಟೇ. ಸಲಕರಣೆ ಸಬ್ಸಿಡಿ, ಔಷಧಿಗಳು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಮತ್ತು ಅಕಸ್ಮಾತ್ ಅವ್ರಿಗೆ ಏನಾದ್ರು ಊಜಿ ಅಂತ ಬರುತ್ತೆ ನೋಣ, ನೊಣ ತುಂಬ ನಮ್ಮ ಏನು ರೇಷ್ಮೆಗೆ 4ನೇ ಹಂತದಲ್ಲಿ ಇದ್ದಾಗ ಅಥವಾ ಗೂಡು ಕಟ್ಟೋ ಸಂದರ್ಭದಲ್ಲಿ ಊಜಿ ಹೊಡಿತು ಅಂತಂದ್ರೆ ಅವ್ರದ್ದು ಏನು ಅಷ್ಟು ಪರಿಶ್ರಮ ಪಟ್ಟಿರ್ತಾರೆ, ಆ 1 ತಿಂಗಳು ಪರಿಶ್ರಮ ಅದು ಅಲ್ಲೇ ಹೋಗುತ್ತೆ ಅಂತ ಅರ್ಥ. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಈ ವರ್ಷದಲ್ಲಿ ಊಜಿ ಕಟ್ಟ ಬರಬಾರ್ದು ಅಂತ ನಮ್ಮ ಇಲಾಖೆಯಲ್ಲಿ ಆ ಸಲ ನಮಗೆ ಅನುದಾನ ಇದ್ದರೆ ಊಜಿ ಫೆರಮೋನ್ಗಳು, ಊಜಿ ಟ್ರ್ಯಾಫ್ಗಳು ಮತ್ತು ಊಜಿ ನೈಲಾನ್ ನೆಟ್ಗಳು ಕೂಡ ಉಚಿತವಾಗಿ ಸರಬರಾಜಾಗತ್ತೆ. ಇಲಾಖೆಗೆ ಬಂದು ಸಂಬಂಧಪಟ್ಟವರು ನನಗೆ ಹೇಳಿದ್ರೆ ಇಂಥ ತೊಂದರೆ ಇದೆ ಅಂತಂದರೆ ನಾನು ಉಚಿತವಾಗಿ ಊಜಿ ಫೆರಮೋನ್ ಆಗಲಿ, ಟ್ರ್ಯಾಪ್ ಆಗಲಿ ಅಥವಾ ನೈಲಾನ್ ನೆಟ್ಗಳನ್ನ ಕೊಟ್ಟಿರ್ತೀನಿ. ಅದು ರೈತರಿಗೆ ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ನಮಗೆ ಇಯರ್ ಎಂಡ್ ಅಂದರೆ ವಾರ್ಷಿಕವಾಗಿ ಯಾವಾಗ ಅಂದರೆ ಮಾರ್ಚ್ ಏಪ್ರಿಲ್ ಒಳಗೆ ನಮಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ರೈತರಿಗೆ ಏನೇನು ಬೇಕಾಗುತ್ತೆ ಅಂತ ನಾವು ಗಮನಕ್ಕೆ ಇಟ್ಕೊಂಡಿರ್ತೇವೆ. ಸೊ ಆ ಟೈಮಲ್ಲಿ ರೈತರು ಬಂದು ನಮಗೆ ಹೇಳಿರಬೇಕು, ಡಿಸೆಂಬರ್ ಮತ್ತು ಜನವರಿ ತಿಂಗಳುಗಳಲ್ಲಿ ನನಗೆ ಇಂಥ ಸಲಕರಣೆಗಳು ಬೇಕಾಗುತ್ತೆ ಮತ್ತು ಇಂಥ ತೊಂದರೆ ಇದೆ ಅಂತ ನನಗೆ ಹೇಳಿದರೆ ಅದನ್ನು ನಾನು ಗಮನಕ್ಕೆ ತಗೊಂಡು ಒಂದು ಅರ್ಜಿ ತಗೊಂಡು ಜ್ಯೇಷ್ಠತಾ ಪಟ್ಟಿ ಮೇಲೆ ಅವರಿಗೆ ಎಲ್ಲನೂ ಹಂಚಿಕೆ ಮಾಡಲಾಗುತ್ತೆ. ಒಟ್ಟಿನಲ್ಲಿ ಸಲಕರಣೆಗಳು ಸಬ್ಸಿಡಿ ಮೇಲೆ ಹಾಗೂ ಸೋಂಕು ನಿವಾರಕಗಳು ಉಚಿತವಾಗಿ ನಮ್ಮ ಕಡೆಯಿಂದ ಸರಬರಾಜಾಗುತ್ತೆ ಅವರಿಗೆ. ಅದೇ ಸೋಂಕು ನಿವಾರಕಗಳು ವರ್ಷಕ್ಕೆ 2ರಿಂದ 5 ಬೆಳೆಗೆ ಉಚಿತವಾಗಿ ತಾವು ಕೊಡ್ತೀರಾ. ಆದರೆ ಸಲಕರಣೆಗಳು ಏನೇ ಕೊಟ್ಟರು ಅದು 5 ವರ್ಷಕ್ಕೆ ಒಂದು ಸರಿ ಮಾತ್ರ ಕೊಡಲಾಗುತ್ತೆ ಸಲಕರಣೆಗಳು. ಹೌದು, ಅದುವೇ ಯೂನಿಟ್ ಕಾಸ್ಟ್ ಏನಿರುತ್ತೆ 75,000ದಲ್ಲಿ ಅದರಲ್ಲಿ ಪರ್ಸೆಂಟೇಜ್ ಅವ್ರಿಗೇನು ಬರುತ್ತೆ ಅದ್ರ ಮೇಲೆ ನಾವು ಹಂಚಿಕೆ ಮಾಡಲಿಕ್ಕೆ ಬರುತ್ತೆ. ಮತ್ತು ಒಬ್ಬ ರೈತ ಏನೇ ಇದ್ರೂ ನಮಗೆ ಹೊಸ ಬೆಳೆಗಾರರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಅವರನ್ನು ಬಿಟ್ಟು ನೆಕ್ಸ್ಟ್ ಯಾರು ಕೊಟ್ಟೋಗಿರ್ತಾರೋ ಅಪ್ಲಿಕೇಶನ್ ಅವ್ರನ್ನ ಮಾತ್ರ ನಾವು ಗಣನೆಗೆ ತಗೊಳಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಈ ರೇಷ್ಮೆ ಬೆಳೆಯನ್ನು ಉತ್ತೇಜನ ಮಾಡೋ ನಿಟ್ಟಿನಲ್ಲಿ ಅಥವಾ ಅದರ ಪೂರೈಕೆಯನ್ನು ಹೆಚ್ಚಿನ ನಿಟ್ಟಿನಲ್ಲಿ ಹೊಸ ಬೆಳೆಗಾರರಿಗೆ ತಾವು ಮೊದಲ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಹೌದು, ಯಾಕೆಂದರೆ ಅವರು ಹೊಸ ಬೆಳೆಗಾರ ಆಗಿರೋದ್ರಿಂದ ಏನು ಅವರು ನಮಗೆ ಒಂದು ಸಲ ಹೇಳ್ಕೊಟ್ಬಿಟ್ರೆ ಒಂದು ಸ್ಟ್ರೆಚಲ್ಲಿ ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ ಅವರು. ಮತ್ತು ಇವರು ಅಷ್ಟೇ, ಹಳೆ ಬೆಳೆಗಾರರು ಏನಿರ್ತಾರೆ ಅವರು ನಮ್ಮ ಗಮನಕ್ಕೆ ಇರುತ್ತೆ, ಅವ್ರುಗಳು ಎಷ್ಟು ಬೆಳೆ ತೆಗಿತಾ ಇದ್ದಾರೆ, ವರ್ಷ ಏನು ಅವ್ರದ್ದು ಆದಾಯ ಬರ್ತಾ ಇದೆ, ಎಷ್ಟು ಗೂಡು ಪ್ರಮಾಣ ಹೆಂಗೆ ಹೋಗ್ತಾ ಇದೆ, ಮೈಸೂರು ಮಾರ್ಕೆಟ್ಗೆ ಅಥವಾ ರಾಮನಗರ ಮಾರ್ಕೆಟ್ಗೆ ಎಷ್ಟು ನಮ್ಮ ಕೋಟೆ ಮತ್ತು ಸರಗೂರು ಭಾಗದಿಂದ ಹೋಗ್ತಾ
ಹೋಗ್ತಾ ಇದೆ, ಅದು ನಮ್ಮ ಗಮನಕ್ಕಿರುತ್ತೆ. ಅದ್ರ ಮೇಲೆ ಆ ರೈತರದ್ದು ಏನು ಬೆಳೆ ಬೆಳೀತಾ ಇದ್ದಾರೆ, ಈಗ 400 ಮೊಟ್ಟೆ ಬೆಳೀತಾ ಇರೋರ್ಗೂ ಅಷ್ಟೇ ಪ್ರಮಾಣದಲ್ಲಿ ಅಥವಾ 75 ಮೊಟ್ಟೆ ಬೆಳೀತಿರೋನ್ಗೂ ಅಷ್ಟೇ ಪ್ರಮಾಣದಲ್ಲಿ ಆತರ ಅಲ್ಲ. 75 ಪ್ರಮಾಣದಲ್ಲಿ ಯಾರು ಬೆಳೀತಿದಾರೋ ಅವರಿಗೆ ಅಷ್ಟೇ ಸೋಂಕು ನಿವಾರಕಗಳು ಮತ್ತು ಸಲಕರಣೆಗಳು, ಹಾಗೂ 400 ಏನು ತಿಂಗಳಿಗೆ ತರ್ತಾ ಇದಾರೆ ಅವ್ರಿಗೆ ಬೇಕಾದ ಏನಿದೆ ಔಷಧಿಗಳು ಮತ್ತೆ ಸಲಕರಣೆಗಳು ಆತರ ನಾವು ಅಪ್ಲಿಕೇಶನ್ ತಗೊಂಡ್ ಮಾಡ್ಕೊಡ್ತೇವೆ. ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರತಿ ಮಂಗಳವಾರ ಬೆಳಿಗ್ಗೆ 10:20ಕ್ಕೆ ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50ಕ್ಕೆ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.